ಭಯ ಭಕ್ತಿ ಇದ್ರೆ ಮುಂದೆ ಬರೋದು. ಯಾಕಂದ್ರೆ ಎಲ್ಲಾದ್ರೂ ನಾವು ಓವರ್ ಕಾನ್ಫಿಡೆಂಟ್ ಹೇಳಕ್ಕಾಗಲ್ಲ. ವಾಟ್ ಎವರ್ ವಿ ಡು, ಯಾಕಂದ್ರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ. ಯಾವುದೇ ಲೋನ್ ಮಾಡಬೇಕಾದ್ರೆ ಒಂದು ಹೊಸತನ ಹುಡುಕ್ತಾ ಇರುತ್ತೆ. ಅವಾಗ ನಾವು ಅರ್ಜುನ್ ಜನಕನೇ ಡೈರೆಕ್ಟ್ ಪರವಾಗಿಲ್ಲ ನಡೀತೆ ಬಿಡು, ನಾವು ಏನ್ ಮಾಡ್ತಾರೆ ನಡೀತೆ ಬಿಟ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲಿಗೆ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟರ್ನ ಕ್ಯಾಪ್ಟನ್ಶಿಪ್ ಅಂತೀವಿ ಅಂದ್ರೆ ನಮ್ಮ ಕ್ಯಾರೆಕ್ಟರ್ನ ಅವ್ರದ್ದು ನುಗ್ಗಿರ್ತಾರೆ. ಅವರು ನಮ್ಮ ಪಾತ್ರದಲ್ಲಿ ಆಕ್ಟ್ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಬಿಟ್ರೆ ಅದಕ್ಕೆ. ಸೊ ಆ ಭಯ ಇರುತ್ತೆ. ನಾವು ಹೋಗ್ಬೇಕಾದ್ರೆ ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಕೊಡ್ತೀನ. ಸೊ ಭಯ ಇರ್ತೈತೆ ಆಲ್ವೇಸ್. ಭಯ ಇದ್ರೇ ಅದು ಮುಂದೋಗಿದ್ದು ಇಲ್ಲ ಕಷ್ಟ. ಅರ್ಜುನ್ ಸರ್, ಶಿವಣ್ಣ ಸರ್, ಅರ್ಜುನ್ ಸರ್, ಮತ್ತು ಈ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇರೋಣ. ಇತ್ತೀಚೆಗೆ ಯಾರು ಕಮ್ಮಿ ಆಗ್ತದೆ. ಈಗ ಗಂಧದ ಗುಡಿಯಾಗಲಿ, ಅಪೂರ್ವ ಸಂಗಮ ಆಗಲಿ, ಒಡಹುಟ್ಟಿ ತುಂಬಾ ಬರ್ತಾ ಇತ್ತು. ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತದೆ. ಈ ಸಿನಿಮಾದಿಂದ ಮತ್ತೊಂದು ಬೇರೆ ತರ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಅಂತ? ಇಲ್ಲ, ಅದ್ರ ಸಿಕ್ಕಿದ್ರೆ ಓಕೆ. ಇಲ್ಲಾಂದ್ರೆ ನಾವೇಗ ಒಬ್ಬೊಬ್ರೊಬ್ರು ಎಲ್ಲಾರು ಅವ್ರ ಸ್ಪೇಸ್ ಕೊಡ್ತೀವಿ ಅಂತ ಮಾಡ್ಬಿಟ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗುತ್ತೆ. ಯಾವಾಗ ನಮ್ಗೆ ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗಿಲ್ಲ ಸಿನಿಮಾದಲ್ಲಿ ಮುಖ್ಯ ಆಗಿದೆ. ಅದು 100% ಇದರಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಎಷ್ಟು ಪರ್ಸೆಂಟ್ ಬರ್ತಾರೆ ಗೊತ್ತಿಲ್ಲ, ರಾಜೇಶ್ ದೇವ್ ಎಷ್ಟು ಪರ್ಸೆಂಟ್ ಗೊತ್ತಿಲ್ಲ. ಬಟ್ 3 ಜನ ಬರ್ಬೇಕಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ 100% ಬರ್ತಾ ಹೋಗ್ತಾರೆ. ಏನು ಎಲ್ಲ ಹೀರೋಸು ಜೋಸೆಫ್ ಮಾಡೋದು ಬರ್ತಾರೆ ಅಂತ ಇನ್ನೊಂದು ಪ್ಲಾನ್ ಮಾಡ್ತೀವಿ. ನೀವು ಸದ್ಯಕ್ಕೆ ಕೇಳಲ್ಲ, ಅದ್ರ ಜೊತೆನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಅನೌನ್ಸ್ಮೆಂಟ್ ಕೊಡ್ತೀವಿ. ಅರ್ಜುನ್ ಸರ್,